ಹಾಯ್, ವೆಲ್ಕಮ್ ಟು ವೃಕ್ಷ ನ್ಯಾಚುರಲ್ಸ್. ಇವತ್ತು ಬೇಗ 20 to 35 ಮಿನಿಟ್ಸಲ್ಲೇ ಒಳ್ಳೆ ಹಳ್ಳಿ ಸ್ಟೈಲಲ್ಲಿ ಇರ್ತಕ್ಕಂಥ ತಿಂಡಿ ಮಾಡೋದು ಹೇಗೆ ಅಂತ ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮಕ್ಕಳಿಗೆ ಬೀನ್ಸನ್ನು ತಿನ್ನಿಸ್ಬೇಕು. ಅವ್ರಿಗೆ ಫೈಬರ್ ಅಂದರೆ ಸ್ವಲ್ಪ ಕಷ್ಟ, ತಿನ್ನಲ್ಲ ಬೀನ್ಸು ಅಂದರೆ. ಸೊ ಅದ್ರ ಜೊತೆ ಆಲೂಗಡ್ಡೆ ಬದನೆಕಾಯಿ ಹಾಕಿದರೆ ಬಾಯಿಗೆ ತುಂಬ ಟೇಸ್ಟ್ ಇರುತ್ತೆ. ಅದನ್ನು ನೋಡ್ತೀವಿ. 1 ಈರುಳ್ಳಿ, 1 ಟೊಮಟೊ, 2 ಬದನೆಕಾಯಿ, 1 ಆಲೂಗಡ್ಡೆ, ಸ್ವಲ್ಪ ಬೀನ್ಸು, ಇಷ್ಟೇ ತೊಗೊಂಡಿರೋದು. ತುಂಬ ಜಾಸ್ತಿ ತರಕಾರಿನೂ ಇಲ್ಲ. ಅಷ್ಟನ್ನು ಪಲ್ಯಕ್ಕೆ ಹಚ್ಚೋ ಥರ ಸಣ್ಣಗೆ ಹಚ್ಕೊಂಡ್ಬಿಟ್ಟು ನಾನು ಆಲ್ಮೋಸ್ಟ್ ಯಾವಾಗಲೂ ತುಪ್ಪನೇ ಹಾಕೋದು ಒಗ್ಗರಣೆಗೆ. ಏನಾದರೂ ಕರಿಯೋದಿದ್ದರೆ ಮಾತ್ರ ಆಯಲ್ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ತುಪ್ಪ ಹಾಕಿದೆ. ಕುಕ್ಕರಲ್ಲೇ ಮಾಡ್ತೀನಿ. ಬೆಳಗ್ಗೆ ಟೈಮ್ ಬೇಗ ಆಗಬೇಕಲ್ಲ, ಬೇಗ ಬೇಯುತ್ತೆ ಅಂತ ಕುಕ್ಕರಿಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಮತ್ತು 1 ಈರುಳ್ಳಿನ ಚೆನ್ನಾಗಿ ತುಪ್ಪದಲ್ಲೇ ರೋಸ್ಟ್ ಮಾಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಬೆಂದೈತೆ ಅಂದರೆ ಅದು ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ಬ್ರೌನಿಷ್ ಕಲರ್ ಬಂದಾದಮೇಲೆ ಅದರಲ್ಲೇ ತರಕಾರಿನೂ ಹಾಕ್ತೀನಿ. ತರಕಾರಿನೂ ಸಹ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಂದರೆ ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದು ಸ್ವಲ್ಪ ಕಲರ್ ಡಲ್ ಆಗುತ್ತೆ, ಬ್ರೌನ್ ಕಲರಿಗೆ ತಿರುಗ್ತಾ ಇರುತ್ತೆ ಆಲೂಗಡ್ಡೆ ಎಲ್ಲ. ಅಲ್ಲಿವರೆಗೂ ರೋಸ್ಟ್ ಮಾಡಿ ನೋಡ್ಬೋದು ನಾನು ಎಷ್ಟು ತಗೊಂಡಿದ್ದೆ ತರಕಾರಿ. ಅಲ್ಲಿ ನಿಮಗೆ 1 ಆಲೂಗಡ್ಡೆ, 2 ಬದನೆಕಾಯಿ, ಸ್ವಲ್ಪ 200 ಗ್ರಾಮ್ ಇತ್ತು ಅನಿಸುತ್ತೆ ಬೀನ್ಸು, ಅಷ್ಟೇ ತಗೊಂಡಿದ್ದು. ಇಲ್ಲಿ ಎಷ್ಟೊಂದು ತರಕಾರಿ ಆಗಿದೆ ಹೆಚ್ಚಿದ ಮೇಲೆ. ಸೊ ಹಂಗಾಗಿ ಅಷ್ಟೇ ತರಕಾರಿ ಸಾಕತ್ತೆ. ಅಷ್ಟರಲ್ಲಿ 5 ರಿಂದ 6 ಜನ ನನ್ನ ಮಗಳು ಬಾಕ್ಸ್ ತಗೊಂಡು, ಅವಳು ತಿಂದು, ದೊಡ್ಡ ಮಗಳು ತಿಂದು, ನಾನು ತಿಂದು, ಇನ್ನೂ ಪಲ್ಯ ಮಿಕ್ಕುತ್ತೆ. ಇದು ಸಂಜೆಗೂ ಆಗುತ್ತೆ ಅಥವಾ ಮಧ್ಯಾಹ್ನ ಯಾರಾದರೂ ಬಂದರೆ ಆಗುತ್ತೆ. 5 ರಿಂದ 6 ಜನಕ್ಕೆ ಆಗುತ್ತೆ ಇದು ಪಲ್ಯ. ಅಷ್ಟೊಂದು ಪಲ್ಯ ಆಗುತ್ತೆ. ತರಕಾರಿಗೆ ಅದರಲ್ಲೇ ತುಪ್ಪದಲ್ಲೇ ಎಲ್ಲ ಉಪ್ಪು ಚೆನ್ನಾಗಿ ಹತ್ತಲಿ ಅಂತಂದೇಳಿ ನಾನು ತರಕಾರಿಗೂ ಆವಾಗಲೇ ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ನೋಡ್ಬೋದು ನಿಮಗೆ ಕಲರ್ ಚೇಂಜ್ ಆಗಿದೆ ತರಕಾರಿ. ಆಮೇಲೆ ಒಂದೇ ಟೊಮೊಟೊ ಹಾಕಿರೋದು. ಹುಳಿ ಏನು ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ಇದರಲ್ಲೇನು ತಿಳಿ ಜಾಸ್ತಿ ಮಾಡ್ಕೊಳಲ್ವಲ್ಲ, ಹಂಗಾಗಿ ಹುಳಿ ಅವಶ್ಯಕತೆ ಇರಲ್ಲ. ಒಬ್ಬೊಬ್ಬರು ಇದಕ್ಕೆ ಲೆಮನ್ನು ಹಾಕ್ಕೊತಾರೆ, ಬಟ್ ನಾನು ಟೊಮೊಟೊನೇ ಹಾಕೋದು. ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ಅಂತಂದೇಳಿ ಅದಕ್ಕೆ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಧನಿಯಾ ಪೌಡ್ರು ಹಾಕ್ತಾರೆ, ಖಾರದ ಪುಡಿ, ಖಾರದ ಪೌಡ್ರನ್ನೂ ಹಾಕ್ತಾರೆ. ನಾನು ಎಲ್ಲ ಮಿಕ್ಸ್ ಇರೋದ್ರಿಂದ ಸಾಂಬಾರು ಪೌಡ್ರ್ ಹಾಕ್ತೀನಿ, ಚೆನ್ನಾಗಿರುತ್ತೆ. ಜೀರಿಗೆ ಜಾಸ್ತಿ ಹಾಕಿ ಸಾಂಬಾರು ಪೌಡ್ರ್ ಮಾಡೋದ್ರಿಂದ. ಉಪ್ಪು, ಸಾಂಬಾರು ಪೌಡ್ರು, ಅರಿಶಿನ ಪುಡಿ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ಕುಕ್ಕರಲ್ಲೇ ಇಡೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕಿ, ತಳ ಹಿಡಿಯಲ್ಲ. ಮತ್ತು ಅದು ರಸನೂ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆಗಾಗಿರೋದ್ರಿಂದ ಸ್ವಲ್ಪ ತಿಳಿ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತಿಳಿ ಇದ್ರೇ ದೋಸೆಗೆ ಚೆಂದ. ಬೇರೆ ದೋಸೆಗೆ ಹೆಂಗೋ ಗೊತ್ತಿಲ್ಲ, ಈ ಕದ್ರ ದೋಸೆಗೆಲ್ಲ ಸ್ವಲ್ಪ ತಿಳಿ ಇರಬೇಕು, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಪಲ್ಯ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ನನಗೇನೇನು ಬೇಕು, ಸಾಂಬಾರು ಪೌಡ್ರು, ಉಪ್ಪು, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಹಾಕಿ ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ ಕ್ಲೋಸ್ ಮಾಡಿ ಅದು ವಿಷಲ್ ಬರೋಷ್ಟರಲ್ಲಿ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬಟ್ಲಲ್ಲಿ ನೀರು ತಗೊಂಡು, ನೀವು ದೋಸೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಡಿಸೈಡ್ ಮಾಡ್ಕೊಂಡು ತಗೊಳ್ಳಿ, ನೋಡ್ಕೊಂಡು ಗೊತ್ತಾಗುತ್ತೆ ನಿಮಗೆ. ಅಕ್ಕಿನ ನಾನು ತೊಳೆದು ನೆರಳಲ್ಲೇ ಒಣಗಿಸಿ ಮಿಲ್ ಮಾಡಿಸಿರೋದು. ಸೊ ಅದನ್ನು ನಮ್ಮ ಕಡೆ ಇದನ್ನು ಕದ್ರ ದೋಸೆ ಅಂತಾರೆ, ನೀರು ದೋಸೆ ಅಂತಾರೆ ಶಿರಾ ಕಡೆ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ನಾನು ಯಾವಾಗಲೂ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀನಿ. ನಮ್ಮ ಮನೆಗೆ ಯಾವಾಗಲೂ ದೋಸೆ, ರೊಟ್ಟಿನೇ ಜಾಸ್ತಿ. ಸೊ ಹಂಗಾಗಿ ಬ್ಯಾಟರ್ ರೆಡಿ ಆಗ್ತಾಯಿದೆ. ಅಲ್ಲಿ ಕುಕ್ಕರು ವಿಷಲ್ ಬರ್ತಾಯಿದೆ. ಬೇಗ ಆಗಬೇಕಂದ್ರೆ ಹೀಗೆ ಮಾಡಬೇಕಲ್ವ, ಪಲ್ಯ ಆಗೋಷ್ಟರಲ್ಲಿ ದೋಸೆ ರೆಡಿ ಮಾಡಿಕೊಂಡೆ. ಆ ಪಲ್ಯನೂ ವಿಷಲ್ ಆಯಿತು. 3 ವಿಷಲ್ ಬರ್ತಿದ್ದಂಗೆ ಪಲ್ಯ ಬೇರೆ ಕಡೆ ಎತ್ತಿಟ್ಟೆ. ನೋಡಿ ಬ್ಯಾಟರ್ ಸ್ಟಾರ್ಟಿಂಗು ನೀವು ಫಸ್ಟ್ ದೋಸೆ ಹಾಕ್ಬೇಕಾದ್ರೇನ ಸ್ವಲ್ಪ ಬ್ಯಾಟರ್ ಗಟ್ಟಿ ಮಾಡ್ಕೊಳ್ಳಿ, ಯಾಕಂದರೆ ದೋಸೆ ಎದ್ದಳಲ್ಲ. ಅಂದರೆ ಬೆಳಗ್ಗೆ ಟೈಮು ಮಕ್ಕಳು ಬೇರೆ ಟೈಮ್ ಆಗಿರುತ್ತೆ, ನಾವು ಅವಾಗ ದೋಸೆ ಎದ್ದಳಲ್ಲ ಅಂತಂದೇಳಿ ಮತ್ತು ಆ ಹಿಟ್ಟೆಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ, ಬೇರೆ ಮಾಡೋಕ್ಕೂ ಟೈಮ್ ಇರಲ್ಲ. ಸ್ವಲ್ಪ ಬ್ಯಾಟರ್ ಗಟ್ಟಿ ಇದ್ದರೆ ನಿಮಗೆ ದೋಸೆ ಬೇಗ ಎದ್ದಳುತ್ತೆ, ಮತ್ತು ಪ್ಲಸ್ ಚೆನ್ನಾಗೂ ಬರುತ್ತೆ, ಕಿತ್ತೋಗಲ್ಲ ದೋಸೆ. 3 ವಿಷಲಲ್ಲೇ ಚೆನ್ನಾಗಿ ಬೆಂದಿರುತ್ತೆ. ತರಕಾರಿಯ ಬದನೆಕಾಯಿ, ಆಲೂಗಡ್ಡೆದು ಎಲ್ಲ ಚೆನ್ನಾಗಿ ಕದರ್ಕೊಂಡು ಬಂದರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ ನಾನು ಇದೇ ಹೆಂಚಲ್ಲೇ ಕದ್ರ ದೋಸೆ ಮಾಡೋದು. ಇದರಲ್ಲೇ ದೋಸೆನೂ ಚೆನ್ನಾಗಿ ಬರೋದು. ನಮ್ಗೆ ಇದರಲ್ಲೇ ಅಭ್ಯಾಸ. ನಾನು ದೋಸೆಗೂ ಸಹ ತುಪ್ಪನೇ ಬಳಸ್ತೀನಿ, ಎಣ್ಣೆ ಏನು ಬಳಸಲ್ಲ.
ಯಾಕಂದರೆ ಮಕ್ಳಿಗೆ ತಿನ್ನೋದ್ರಿಂದ ನಾನು ಆಯಲ್ ಜಾಸ್ತಿ ಮನೇಲಿ ಯೂಸ್ ಮಾಡಿದ್ರು ನಾವು ನಮ್ಮದೇ ಕೋಕೋನಟ್ ಆಯಲ್ ಮಿಲ್ಕ್ ಹಾಕ್ಸ್ಕೊಂಡು ಅದನ್ನೇ ಯೂಸ್ ಮಾಡೋದು, ಅಂಗಡಿದೇನು ಪರ್ಚೇಸ್ ಮಾಡೋಲ್ಲ. ದೋಸೆಗೆ ಸ್ಟಾರ್ಟಿಂಗು ಈರುಳ್ಳಿನಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಈ ಹೆಂಚಿಗೆ ಈರುಳ್ಳಿ ಚೆನ್ನಾಗಿ ಉಜ್ಜಬೇಕು, ಆವಾಗ ದೋಸೆ ಚೆನ್ನಾಗಿ ಬರುತ್ತೆ, ಕಿತ್ತೋಗಲ್ಲ. ಬ್ಯಾಟರು ಸ್ವಲ್ಪ ಗಟ್ಟಿ ಇರಬೇಕು. ಸ್ಟಾರ್ಟಿಂಗ್ ಒಂದು 3-4 ದೋಸೆವರೆಗೂ ಹಂಗೆ ಮಾಡ್ಕೊಳ್ಳಿ. ಆಮೇಲೆ ಹೆಂಚಿಗೆ ಈರುಳ್ಳಿ ಹಚ್ಚ ದೋಸೆ ಚೆನ್ನಾಗಿ ಬರ್ತವೆ. ನೋಡ್ಬೋದು ನಾನು ಫಸ್ಟ್ನೇ ದೋಸೆನೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಬೇಕಂದರೆ ನಿಮಗೆ ಗಟ್ಟಿ ಆಯಿತು ಅನಿಸಿದ್ರೆ, ದೋಸೆ ದಪ್ಪ ಬರ್ತಾಯಿದೆ ಅನಿಸಿದ್ರೆ ಸ್ವಲ್ಪ ಬ್ಯಾಟರನ್ನು ತೆಳು ಮಾಡ್ಕೊಂಡು ಹಾಕ್ಕೊಳ್ರಿ ನಿಮಗೆ ಬೇಕು ಅನಿಸಿದ್ರೆ. ಕುಕ್ಕರ್ ವಿಷಲ್ ಬಿಟ್ಟಿದೆ ನೋಡಿ, ಪಲ್ಯ ಎಷ್ಟು ಚೆನ್ನಾಗಿದೆ, ನೋಡ್ತಾಯಿದ್ರೆ ಬಾಯಿ ನೀರು ಬರುತ್ತೆ. ದೋಸೆಗೂ ಈ ಪಲ್ಯಕ್ಕೂ ಸೂಪರ್ ಕಾಂಬಿನೇಷನು. ನೀವ್ಯಾರಾದರೂ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕಡೆ ಯಾರ್ಯಾರಿದ್ದೀರ ಶಿರಾದವರು ಆಲ್ಮೋಸ್ಟ್ ಶಿರಾ ಕಡೆ ಇದನ್ನು ಮಾಡೇ ಮಾಡ್ತಾರೆ ತಿಂಡಿನ. ನಾನು ಸ್ವಲ್ಪ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ರೆಡಿಯಾಗಿ ಬರೋ ಅಷ್ಟರಲ್ಲಿ ನನ್ನ ತಿಂಡಿನ ರೆಡಿ ಆಯಿತು. ಅವಳು ಪೂಜೆ ಮಾಡೋ ಅಷ್ಟರಲ್ಲಿ ನಾನು ತಟ್ಟೆಗೆ ಹಾಕಿ ತೊಗೊಂಬಂದೆ. ತಿಂತಾಯಿದ್ದಾಳೆ. ಅವಳನ್ನ ಕೇಳಿದ್ರೆ ಬಾಯಿ ತುಂಬ ದೋಸೆನೇ ಇಟ್ಕೊಂಡಿದ್ದಾಳೆ. ಅವಳು ಏನು ಹೇಳ್ತಾಳೆ ವಾ ಅಂತಾಳೆ, ಮಾತಾಡೋಕ್ಕಾಗದೆ. ಸೊ ಆಮೇಲೆ ತಿಂದಾದ್ಮೇಲೆ ಹೇಳ್ತಿದ್ಲು ಸೂಪರಾಗಿದೆ ಅಂತ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಬಿಡಿ ತುಂಬ ಸೈಕಾಗಿತ್ತು. ನೀವು ಮಾಡಿ, ಟ್ರೈ ಮಾಡಿ.